ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂತಂದರೆ BSc ನರ್ಸಿಂಗ್ ಎಕ್ಸಾಮ್ ನಾಳೆ ಇದೆ. ಸೊ ಹಂಗಾಗಿಬಿಟ್ಟು ಅವ್ರಿಗೆ ಕೆಲವೊಂದಿಷ್ಟು ಏನೋ ಒಂದು ಸ್ವಲ್ಪ ಎಕ್ಸಾಮ್ಸ್ ಬಗ್ಗೆ ಹೇಳಬೇಕು. ನಿಮ್ಗಾಗಲೇ ಗೊತ್ತಾಯ್ತು, ನಿಮಗೇನು ಹೊಸತಲ್ಲ. ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಬರೆದಿದ್ದೀರ, ಆದರೂ ಕೂಡ ನಮ್ಮ ಒಂದು ಏನಿದೆ ಕೆಲಸ ಅದನ್ನ ಹೇಳಲೇಬೇಕು. ಆ ರೀತಿ ಹೇಳೋಕ್ಕೆ ಬಂದಿದ್ದೀನಿ. ಇವಾಗ ನೋಡಿರಿ, ನಾಳೆ ಎಕ್ಸಾಮಿನೇಷನ್ ಇದೆ. ಇವಾಗ ನೀವು ಏನೇನೆಲ್ಲ ತೊಗೋಬೇಕಂತಂದ್ರು ಜಸ್ಟ್ ನೋಡಿರಿ, ಇವಾಗಂದ್ರೆ ಸದ್ಯಕ್ಕಂತೂ ನೀವು ID ಕಾರ್ಡು ಮತ್ತು ಏನು ಮಾಡ್ಬೇಕಂತಂದರೆ ಹಾಲ್ ಟಿಕೆಟ್ ಅನ್ನೋದು ರೆಡಿ ಇಟ್ಕೋರಿ. ಯಾಕಂತಂದ್ರೆ ಇದು ಇಂಪಾರ್ಟೆನ್ಸು. ಆ್ಯಂಡ್ ನಿಮ್ಮ ಒಂದು ಸೆಂಟರ್ ಹೋಗಿ ಎಕ್ಸಾಮ್ ಬರೆಯುವಂಥ ಸೆಂಟ್ರಲ್ಲಿ ಏನಿರ್ತದೆ ಅಂತಂದರೆ ನಿಮ್ಮ ಡ್ರೆಸ್ ಕೋಡ್ ಇರ್ತಾವೆ. ಡ್ರೆಸ್ ಕೋಡ್ನು ಕೂಡ ಹಾಕ್ಕೊಂಡೇ ಹೋಗ್ರಿ. ಯಾಕಂತಂದ್ರೆ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಬೈಸ್ಕೊಳ್ಬೇಡ್ರಿ. ಯಾಕೆ ಅಲ್ಲಿ ಹೋಗಿದ ತಕ್ಷಣ ಟೀಚರ್ಸ್ದು ಅವರು ಡಿಸಿಪ್ಲಿನಾಗಿ ಅವರೆಲ್ಲ ಬಂದಿರ್ತಾರೆ, ನೀವು ಒಂಥರ ಬರೋದು. ಎಕ್ಸಾಮ್ ಅಂದ ತಕ್ಷಣ ಒಂದು ಮ್ಯಾಟರ್ ಎಲ್ಲನೂ ಕೂಡ ನಿಮ್ಮ ಡ್ರೆಸ್ ಕೋಡ್ ಇರ್ಬೇಕು. ಅದರಲ್ಲಿ ಬೇರೆ ನಾವು ಪ್ರೊಫೆಷ್ನಲ್ ಕೋರ್ಸ್ ಅಂದ ತಕ್ಷಣ ನಿಮ್ಮ ಡ್ರೆಸ್ ಕೋಡ್ ಅನ್ನೋದು ಬೇಕಾಗುತ್ತೆ. ಆ್ಯಂಡ್ ಮೇನ್ ಥಿಂಗ್ಸ್ ಇದನ್ನೆಲ್ಲ ಬಿಟ್ಟಾಕ್ಬಿಟ್ಟು ಒಂದು ಪಕ್ಕಕ್ಕೆ ಇಟ್ಬಿಟ್ರೆ, ಈಗ ಎಕ್ಸಾಮ್ಸ್ ಬಗ್ಗೆ ಮಾತಾಡೋದಂತಂದರೆ ನೀವು ಎಕ್ಸಾಮಲ್ಲಿ ಏನೇನೆಲ್ಲ ಬರೀಬೇಕು ಒಂದು ನೆನ್ಪಿಟ್ಕೊಬರಿ. ಎಲ್ಲ ಕ್ವಶನ್ ಕೂಡ ಟಚ್ ಮಾಡಲೇ ಬರಬೇಕು. ನೀವು ಪಾಸ್ ಆಗಬೇಕು, ಅಟ್ಲೀಸ್ಟ್ ಪಾಸ್ ಆಗ್ಬೇಕಂತಂದರೆ ನೀವು ಎಲ್ಲನೂ ಕೂಡ ಟಚ್ ಮಾಡಲೇಬೇಕು. ಒಂದು ಕ್ವಶನ್ ಬಿಡಬೇಡ್ರಿ. ಓಕೆ, ಬರೆಯುವಾಗ ನೀವು ಟೈಮ್ ಮ್ಯಾನೇಜ್ಮೆಂಟು ಇಂಪಾರ್ಟೆಂಟು. ಟೈಮ್ ಮ್ಯಾನೇಜ್ಮೆಂಟ್ ನೋಡ್ಕೊರಿ. 10 ಮಾರ್ಕ್ಸ್ಗೆ ಎಷ್ಟು ನಿಮಿಷ ಕೊಡಬೇಕು, 5 ಮಾರ್ಕ್ಸ್ಗೆ ಎಷ್ಟು ನಿಮಿಷ ಕೊಡಬೇಕು ಅನ್ನೋದು ರೆಡಿ ಮೈಂಡ್ ಸೆಟ್ ಇಟ್ಕೊಂಬಿಡ್ರಿ. ಅಷ್ಟೇ, ಬೇಗ ಬೇಗ ಬರ್ಕೊತ ಹೋಗ್ಬೇಕು. ಹೆಂಗಿದ್ರು ಕೂಡ ಒಂದು ನೀವು ಎಲೆಕ್ಟ್ರಿಕಲ್ ವಾಚ್ ಇಲ್ಲಕ್ಕಂದ್ರೂ ನಡೀತದೆ, ಒಂದು ನಾರ್ಮಲ್ ವಾಚ್ ತೊಗೊಂಡು ಹೋಗ್ಬೋದು. ಓಕೆ, ವಾಚನ್ನು ತೊಗೊಂಡು ಹೋಗ್ಬೋದು. ಆ್ಯಂಡ್ ಎಕ್ಸಾಮಲ್ಲೂ ಕೂಡ ಏನಿರ್ತದೆ, ನೀವು ಗಡಿಯಾರ ಹಾಕಿರ್ತಾರೆ, ಅದು ನೋಡ್ಕೊಂಡು ನೀವು ಟೈಮ್ ತೊಗೊಂಡು ಬರಿಬೋದು. ಆ್ಯಂಡ್ ಅದಾದ ನಂತರ ಎಲ್ಲ ಪೇಜಸ್ನು ಫಿಲ್ ಮಾಡ್ರಪ್ಪ. ಓಕೆ, ನೀವು ಪಾಸ್ ಆಗ್ಬೇಕಂತಂದರೆ ಎಲ್ಲ ಕ್ವಶನ್ ಟಚ್ ಮಾಡಬೇಕು. ಆ್ಯಂಡ್ ಎಲ್ಲ ಪೇಜಸ್ನು ತುಂಬಿಸ್ಬೇಕು. ಇದು ಇಂಪಾರ್ಟೆನ್ಸು ಪಾಸ್ ಹೋಗೋಕ್ಕೆ, ಅಟ್ಲೀಸ್ಟ್ ಪಾಸ್ ಹೋಗೋಕ್ಕೆ. ಇಲ್ಲ ನೀವು ಎಕ್ಸಾಮ್ಸಲ್ಲಿ ಇನ್ನೂ ಕೂಡ ಚೆನ್ನಾಗಿ ಬರಿತೀನಿ, ನಾನು ಸ್ಕೋರ್ ಮಾಡ್ತೀನಿ ಅಂತಂದರೆ ಒಂದು ನೆನ್ಪಿಡೋರಿ, ಎಕ್ಸಾಮ್ನಲ್ಲಿ ವೇ ಆಫ್ ರೈಟಿಂಗ್ ಅಂತ ಏನು ಕರಿತೀವಿ, ಅದು ಡಿಫ್ರೆಂಟ್ ವೇದಾಗಿರ್ಬೇಕು. ಲೈಕ್ ಯಾವ ರೀತಿ ಅಂತಂದರೆ, ನೀವು ಏನಾದರೂ ಒಂದು 4 ಪಾಯಿಂಟ್ಸ್ ಇತ್ತಂತಂದ್ರೆ ಸ್ಕ್ವೈರ್ ಹಾಕೋದು, ಅಥವಾ 3 ಪಾಯಿಂಟ್ಸ್ ಇತ್ತಂತಂದರೆ ಟ್ರಯಾಂಗಲ್ ಹಾಕೋದು. ಆ್ಯಂಡ್ ಈ ರೀತಿ ಅಂದರೆ ಸ್ವಲ್ಪ ಡಿಸೈನ್ ವೇ ಅದನ್ನು ಫ್ಲವರ್ ಇಳಿಸೋದು, ಅಥವಾ ಏನೋ ಒಂದು ಡಿಸೈನ್ ಕಾಣಬೇಕಪ್ಪ ಒಂದು ಪೇಪರು. ನಿಮ್ಮ ಪೇಪರ್ ತೊಗೊಂಡು ಅವ್ರು ಯಾರಾದರೂ ಇವ್ಯಾಲ್ಯೂಯೇಷನ್ ಮಾಡ್ತಾನೆ ಅಂತಂದ್ರೆ ನೆಕ್ಸ್ಟ್ ಎಕ್ಸಾಮ್ ಮುಗಿದ ತಕ್ಷಣ ಅವನು ನೋಡಿದ ತಕ್ಷಣ ಮಾರ್ಕ್ಸ್ ಕೊಟ್ಬಿಡ್ಬೇಕು. ಆ ರೀತಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಿತ್ತಂದರೆ ಎಲ್ಲನೂ ಕೂಡ ಮ್ಯಾಟ್ರ್ ಆಗುತ್ತೆ. ಇಂಪಾರ್ಟೆನ್ಸು. ಆ್ಯಂಡ್ ಸ್ಪೀಡ್ ಬರೀರಿ ಆ್ಯಂಡ್ ಅಂಡರ್ಲೈನ್ ಮಾಡಿರಿ, ಇದು ಇಂಪಾರ್ಟೆನ್ಸ್. ಆ್ಯಂಡ್ ಬಿಫೋರ್ ಎಕ್ಸಾಮ್ ಏನಪ್ಪ ಅಂತಂದರೆ 15 ನಿಮಿಷ ಇದ್ದಾಗ, ಆಲ್ಮೋಸ್ಟ್ 10-15 ನಿಮಿಷ ಇದ್ದಾಗಲೇ ಎಂಡ್ ಮಾಡಿರಿ. ಆ್ಯಂಡ್ ಆ 10 ಮಿನಿಟ್ಸ್ ಏನಕ್ಕೆ ಯೂಸ್ ಮಾಡ್ರಿ ಅಂತಂದರೆ, ಮೊದಲು ಎಲ್ಲನೂ ಕೂಡ ಆನ್ಸರ್ಸ್ನ ಬರ್ದೇನೆ ಇಲ್ಲ ಅಂತಂದು ಚೆಕ್ ಮಾಡ್ಕೊರಿ. ಆ್ಯಂಡ್ ಬರೆದಿದ್ರೆ ಎಲ್ಲನೂ ಕೂಡ ಎಷ್ಟು ಬರ್ದಿದ್ದೀನಿ ಎಲ್ಲನೂ ಕೂಡ ಶೇಡ್ ಮಾಡಿರಿ. ಅದು ಶೇಡ್ ಮಾಡಿ ಬರ್ರಿ. ಓಕೆ, ಬಬಲ್ ಶೇಡ್ ಮಾಡೋದಿರುತ್ತೆ ನೋಡಿರಿ ಲಾಸ್ಟ್ಗೆ, ಅದು ಮಾತ್ರ ಮಿಸ್ ಮಾಡಿಬಿಡ್ರಿ. ಅದನ್ನು ಮಾಡಿ. ಅದಾದ ನಂತರ ಎಲ್ಲನೂ ಕೂಡ ಕ್ವಶನ್ ಅಟೆಂಡ್ ಮಾಡಿ ನೋಡ್ರಿ. ಇನ್ ಕೇಸ್ ಬರ್ದಿಲ್ಲ ಅಂದ್ರೂ ಕೂಡ, ಆ್ಯಂಡ್ ಕೆಲವೊಂದಿಷ್ಟು ಗೊತ್ತಿಲ್ಲದೆ ಇದ್ರೂ ಕೂಡ ಆನ್ಸರ್ ನಿಮ್ಗೆ ರಿಲೇಟೆಡ್, ಓಕೆ, ಅದ್ರ ಬಗ್ಗೆ ಏನೋ ಆನ್ಸರ್ ಗೊತ್ತಿಲ್ಲ ಅಂತಂದ್ರೂ ಕೂಡ ಬರೀರಿ. ಓಕೆ, ಬಿಡಬೇಡ್ರಿ. ಅಟ್ಲೀಸ್ಟ್ 2 ಮಾರ್ಕ್ಸ್ ಬರಲಿ, 1 ಮಾರ್ಕ್ಸ್ ಆದ್ರೂ ಬರುತ್ತೆ. ನೀವು 5 ಮಾರ್ಕ್ಸ್ ಕೊಡಲಿ, 2 ಮಾರ್ಕ್ಸ್ ಆದ್ರೂ ಕೊಡ್ತಾರೆ. ನಿಮ್ಗೆ ಏನು ಕೂಡ ಏನೂ ಕೂಡ ಗೊತ್ತಿಲ್ಲ ಅದ್ರ ಬಗ್ಗೆ, ಅಟ್ಲೀಸ್ಟ್ ಅದ್ರ ಬಗ್ಗೆ ಏನಾದರೂ ರಿಲೇಟೆಡ್ ಆದ್ರೂ ಬರೀರಿ. ಓಕೆ, ಅದನ್ನೇ ಎಕ್ಸಾಕ್ಟ್ ಆನ್ಸರ್ ನಿಮ್ಗೆ ಏನೂ ಗೊತ್ತಿಲ್ಕೊಂಡ್ರು ಆದರೂ ಬಂದು ಬರ್ರಿ. ಯಾಕಂದರೆ ನೀವು ಅಟ್ಲೀಸ್ಟ್ ಅವರು ಕೂಡ ಇವ್ಯಾಲ್ಯೂಯೇಷನ್ ನಾಳೆ ಚೆಕ್ ಮಾಡುವಾಗ ಪಾಸ್ ಮಾಡ್ಬೇಕಂತಲೇ ಇರ್ತಾರೆ. ಬಟ್ ನೀವು ಏನಾದರೂ ಬರೆದ್ರೆ ಅವ್ರು ಮಾರ್ಕ್ಸ್ ಕೊಡ್ಬೇಕಲ್ವ. ನೀವೇನು ಬರದೇ ಹೋಯ್ತು ಅಂತಂದ್ರೆ ಅವ್ರು ಯಾವ ರೀತಿ ಪಾಸ್ ಮಾಡ್ತಾರೆ. ಸೊ ನೆನ್ಪಿಡ್ಕೋರಿ, ಏನು ಹೇಳಿದ್ರೆ ಎಲ್ಲ ಪೇಜಸ್ ಫಿಲ್ ಮಾಡಿರಿ, ಟೈಮ್ ಮ್ಯಾನೇಜ್ಮೆಂಟ್ ನೋಡ್ಕೊರಿ. ಆ್ಯಂಡ್ ಎಲ್ಲನೂ ಕೂಡ ಸ್ಪೀಡಾಗಿ ಬರೀರಿ, ಅಂಡರ್ಲೈನ್ ಮಾಡಿರಿ, ಡಿಸೈನ್ ವೇದಾಗಿರಲಿ. ಆ್ಯಂಡ್ ಅದೇ ಹೇಳಿದ್ನಲ್ವ, ಈಗ ನಿಮ್ಗೆ ಗೊತ್ತಿಲ್ಲದಿದ್ರು ಕೂಡ ಆನ್ಸರ್ ರಿಪೀಟೆಡ್ ಆಗಿ ಅದನ್ನೇ ಕ್ವಶನ್ ತಿರ್ಗಮರ್ಗ. ಓಕೆ, ನಿಮ್ಗೆ ಬರೆಯೋದು ಕೂಡ ಗೊತ್ತಿಲ್ಲ ಅಂತಂದರೆ ಅದನ್ನೇ ಕ್ವಶನಲ್ಲಿ ಇರೋದು ಅದೇ ಇದು ಏನೋ ಒಟ್ಟು ಬರೆದು ಬರಬೇಕಂಡ್ರು. ಏನು ಕೇಳ್ತಿದ್ದೀನಿ ಅಂತಂದರೆ, ನಾಳೆ ಸಫರ್ ಆಗ್ತಾರೆ. ಅಟ್ಲೀಸ್ಟ್ ಪಾಸ್ ಆಗಿಬಿಟ್ರೆ ನಿಮ್ಗೊಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಮಾರ್ಕ್ಸ್ ಆಮೇಲೆ, ಓಕೆ, ಚೆನ್ನಾಗಿ ತೆಗೆಯೋದು ಮಾರ್ಕ್ಸ್ ಆಮೇಲೆ ಇಟ್ಕೊಳ್ಳೋಣ. ಮೊದಲು ಪಾಸ್ ಆಗೋಕ್ಕೆ ಏನೇನು ಬೇಕೋ ಅದನ್ನು ನೋಡ್ಕೋಬೇಕು. ಓಕೆ, ಇದಿಷ್ಟು ನೆನ್ಪಿಡುವಂತ ಇದ್ದರೆ. ಆ್ಯಂಡ್ ಹೇಳಿದ್ಮೇಲೆ ಒಂದಿಷ್ಟು ID ಕಾರ್ಡ್ ಆಯಿತು, ಯೂನಿಫಾರ್ಮ್ ಎಲ್ಲನೂ ಕೂಡ ತೊಗೊಂಡು ಹೋಗ್ರಿ. ಬಿಫೋರ್ 7:30 ಅನ್ನೋಷ್ಟಕ್ಕೆ ನೀವು ಎಕ್ಸಾಮ್ ಹಾಲ್ ರೀಚ್ ಆಗಿರಬೇಕು. ಆ್ಯಂಡ್ ಅವ್ರಾಗಿ ಹೊರಗಡೆ ಕಳಿಸೋವರೆಗೂ ಹೋಗೋಕ್ಕೋಗ್ಬೇಡ್ರಿ. ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಒಂದು ಉಸಿರು ತೊಗೊಂಡು ಬಿಡೋದಂತಾರೆ, ಒಂದು ಉಸಿರು ತೊಗೊಂಡು ಬಿಡೋದಂತಾರೆ. ಅದೆಲ್ಲ ಮಾಡಿರಿ. ಯಾಕಂದರೆ ಇದೆಲ್ಲ ಮ್ಯಾಟ್ರ್ ಆಗುತ್ತೆ, ನಿಮ್ಮ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಯಾಕೆಂತಂದ್ರೆ ಒಂಥರ ರಿಲೀಫ್ ಕೊಂಡ್ರು. ಸೊ ಅದೆಲ್ಲ ಇರಲಿ. ಸದ್ಯಕ್ಕಂತೂ ನೀವು ಹೇಳಿದ್ನಲ್ವ, ಏನು ಕೂಡ ಪೇಜಸ್ ಪದೇ ಹೇಳ್ತಿದ್ದೀನಿ. ಎಲ್ಲನೂ ಕೂಡ ಪೇಜಸ್ ತುಂಬಿಸಿ ಬನ್ನಿರಿ, ಪಾಸ್ ಆಗ್ತೀರಾ. ಓಕೆ, ಈ ಸರ್ತಿನೂ ಕೂಡ ಚೆನ್ನಾಗಿ ನಿಮ್ಮದು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ. ಅದಕ್ಕೆ ಆದಷ್ಟು ಏನು ಮಾಡಿರಿ, ಎಕ್ಸಾಮಲ್ಲಿ ಯಾವುದು ಕೂಡ ಕ್ವಶನ್ ಬಿಟ್ಟು ಬರೋಕ್ಕೆ ಹೋಗ್ಬಿಡ್ರಿ. ಆ್ಯಂಡ್ ಹೇಳಿದ್ನಲ್ವ, ಡಿಸೈನ್ ವೇದಾಗಿರಲ್ಲಪ್ಪ. ಈಗ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ನಾಳೆನೇ ಎಕ್ಸಾಮ್ ಇದೆ. ಆದ ಕಾರಣ ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೋರಿ. ಆ್ಯಂಡ್ ಗ್ರೂಪಲ್ಲೂ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಹಾಕಿದ್ದೆ ನಾನು, ಏನೇನೆಲ್ಲ ಟಾಪಿಕ್ಸ್ ಅಂತ ಅವನಂತರ ಎಲ್ಲನೂ ಕೂಡ ಕವರ್ ಮಾಡ್ಕೊಂಬಿಡ್ರಿ. ಸರಿ ಗೈಸ್, ಎಲ್ರಿಗೂ ಆಲ್ ದ ಬೆಸ್ಟ್.